ಹಾಯ್ ನಮಸ್ತೆ. ಬ್ಯೂಟಿ ಆಫ್ ಡಿವೈನ್ಗೆ ಸ್ವಾಗತ. ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಒಂದು ಕೆರಿಯರ್ ರೀಡಿಂಗ್ನ ತಗೊಂಡು. ನಾನು ಇದೀಗ ಆಗಲೇ ಆಲ್ರೆಡಿ 3 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದು ಏರ್ ಸೈನ್ಗೆ, ಫೈರ್ ಸೈನ್ಗೆ ಮತ್ತು ಅರ್ತ್ ಸೈನ್ಗೆ. ಆ್ಯಂಡ್ ಈ ವಿಡಿಯೋ ಬಂದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ವಾಟರ್ ಸೈನ್ಗೆ ಆಗಿರುತ್ತೆ. ಸೊ ಯಾರ್ಯಾರು ಜಲತತ್ವದಲ್ಲಿ ಬರ್ತೀರಾ, ಜಲತತ್ವದ ರಾಶಿನಲ್ಲಿ ಬರ್ತೀರಾ ಅಂದರೆ ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಸ್, ಯಾರ್ಯಾರು ಕಟಕ, ವೃಶ್ಚಿಕ ಮತ್ತು ಮೀನ ರಾಶಿನಲ್ಲಿ ಬರ್ತೀರಾ ಅವ್ರಿಗೆ ಈ ರೀಡಿಂಗ್ ಆಗಿರುತ್ತೆ. ಸೊ ನೋಡೋಣ ಈ 12 ಪೋರ್ಟಲ್ 12 ಡಿಸೆಂಬರ್ ಏನೇನು ಓಪನಿಂಗ್ಸ್ ಮಾಡ್ತಿದೆ ನಿಮಗೆ ಕೆರಿಯರಲ್ಲಿ, ಜಾಬಲ್ಲಿ, ಫಿನಾನ್ಸಸಲ್ಲಿ ಅನ್ನೋದನ್ನು. ಅದಕ್ಕಿಂತ ಹೆಚ್ಚಾಗಿ ಈ ರೀಸೆಂಟಾಗಿ ನಡೆದಂಥ 4th ಡಿಸೆಂಬರ್ನಲ್ಲಿ ಆದಂಥ ಸೋಲಾರ್ ಎಕ್ಲಿಪ್ಸ್ ತುಂಬ ಎಫೆಕ್ಟ್ ಮಾಡ್ತಿದೆ ನಮ್ಮ ಒಂದು ಕೆರಿಯರ್, ಜಾಬ್ ಆ್ಯಂಡ್ ಫಿನಾನ್ಸಸ್ ಮೇಲೆ. ಸೊ ಹಾಗಾಗಿ ದ ನಿಯರ್ ಬೈ ಫ್ಯೂಚರ್ ಅಥವಾ ನಮ್ಮದು 2022 ನಮ್ಮ ಕ್ಯಾರಿಯರ್, ಜಾಬ್ ಮತ್ತು ಫಿನಾನ್ಸಸಲ್ಲಿ ಏನೇನಿದೆ ಅನ್ನೋದನ್ನು ನೋಡೋಣ. ಸೊ ಎಲ್ಲ ಕ್ಯಾನ್ಸರ್, ಸ್ಕಾರ್ಪಿಯೋ ಮತ್ತು ಪೈಸಸ್, ಕಟಕ, ವೃಶ್ಚಿಕ ಮತ್ತು ಮೀನ ರಾಶಿಗೆ ಈ ರೀಡಿಂಗ್ ಆಗಿರುತ್ತೆ. ಕೆರಿಯರ್ ಅಂತಿದ್ದಂಗೆ ಬರೀ ಕೆಲಸಕ್ಕೆ ಹೋಗೋರು, ಇಂಟರ್ವ್ಯೂ ಅಟೆಂಡ್ ಮಾಡೋರು ಮಾತ್ರ ಅಲ್ಲ, ಯಾವುದಾದ್ರೂ ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಿರೋರು, ಎಕ್ಸಾಮ್ಸ್ ಬರೀತಿರೋರು, ಆಮೇಲೆ ಸ್ಟೂಡೆಂಟ್ಸು. ಕೆರಿಯರ್ ಅಂತಂದರೆ ನಾವು ಏನೇನೆಲ್ಲ ಇನ್ಕ್ಲೂಡ್ ಮಾಡ್ತೀವಿ ಅದೆಲ್ಲದಕ್ಕೂ ಸೇರಿಸಿ ಈ ರೀಡಿಂಗ್ ಆಗಿರುತ್ತೆ. ಸೊ ನೋಡೋಣ ನಿಮ್ಗೆ ಏನು ಬರುತ್ತೆ ಅಂತ. ಕಟಕ, ವೃಶ್ಚಿಕ ಮತ್ತು ಮೀನ ರಾಶಿ. ಮೊದಲನೇದಾಗಿ ನಾನು ನಿಮ್ಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಬೌಂಡ್ರೀಸ್ ಬಿಟ್ಟು ಆಚೆ ಬನ್ನಿ. ಥಿಂಕ್ ಔಟ್ ಆಫ್ ದ ಬಾಕ್ಸ್. ಯಾರ್ಯಾರಿಗೆಲ್ಲ ಈ ಎಂಟ್ರಪ್ರೆನ್ಯೂರಲ್ ಸ್ಕಿಲ್ಸ್ ಬಗ್ಗೆ ಸ್ಟಡಿ ಮಾಡಬೇಕಂತಿದೆ, ಪ್ಲೀಸ್ ಗೋ ಡೂ ಇಟ್. ಅದರಲ್ಲಿ ದರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಥಿಂಕ್ ಔಟ್ ಆಫ್ ದ ಬಾಕ್ಸ್. ಒಂದು ಜನರಲ್ ಸೆಟ್ಟಿಂಗ್ನ ಬಿಟ್ಟು ಹೊರಗೆ ಬನ್ನಿ. ಇದು ಹೀಗೆ ಮಾಡಬೇಕು, ಈ ಕೆಲಸ ಹೀಗೆ ಮಾಡಬೇಕು ಅಂದರೆ ಹಾಗೆ ಮಾಡ್ತಿದ್ದೀರಾ ನೀವು, ಅದು ನೀವಲ್ಲ. ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಸ್ ಆರ್ ಎನಿ ಅದರ್ ವಾಟರ್ ಸೈನ್ಸ್ ಇಸ್ ನೋನ್ ಫಾರ್ ಕ್ರಿಯೇಟಿವಿಟಿ. ಓಕೆ, ಫಸ್ಟು ಭೂಮಿ ಮೇಲೆ ಕ್ರಿಯೇಟ್ ಆಗಿದ್ದೇ ನೀರು, ಜಲರಾಶಿಗಳು, ಆಯಿತಾ? ಸೊ ನಿಮ್ಮಲ್ಲಿ ಕ್ರಿಯೇಷನ್ ಅನ್ನೋದು ಬೈ ಬರ್ತ್ ಬಂದಿದೆ. ದಯವಿಟ್ಟು ನೋಡಿ ನೀವೆಲ್ಲಿ ತಪ್ಪು ಮಾಡ್ತಿದ್ದೀರಾ ಅಂತ ನೋಡ್ಕೊಳ್ಳಿ. ನಿಮಗೆ ಕ್ರಿಯೇಟಿವ್ ಫೀಲ್ಡಲ್ಲಿ ತುಂಬ ಚೆನ್ನಾಗಿ ಆಗೋಗಿದೆ. ಅಕಸ್ಮಾತ್ ನಾನು ಆಲ್ರೆಡಿ ಕ್ರಿಯೇಟಿವ್ ಫೀಲ್ಡಲ್ಲೇ ಇದ್ದೀನಿ ಅಂತ ಅನ್ನೋರಾದರೆ ಏನೋ ಮಿಸ್ ಮಾಡ್ತಿದ್ದೀರಾ. ಇವಾಗ ಒಂದು ಪೇಂಟಿಂಗ್ ಮಾಡಿದೆ, ಅದರಲ್ಲಿ ಪೇಂಟಿಂಗ್ ಏನೇ ಇರ್ಬೋದು, ಅದರಲ್ಲಿ ಕಣ್ಣಲ್ಲಿ ಜೀವ ಇಲ್ಲ ಅಂತಂದರೆ ಆ ಪೇಂಟಿಂಗೇ ಒಂಥರ, ಆ ಇಡೀ ಪೇಂಟಿಂಗೇ ವೇಸ್ಟ್ ಅನಿಸುತ್ತೆ, ಒಂಥರ ಅದರಲ್ಲಿ ಏನೂ ಇಲ್ಲವೇನೋ ಅನ್ನೋಂಗೆ ಅನಿಸುತ್ತೆ. ಸೊ ಆ ಒಂದು ಎಲ್ಲೋ ಒಂದು ಆ ಮೈನರ್ ಪಾಯಿಂಟ್ ಮಿಸ್ ಆಗ್ತಿದೆ. ನೀವೇನು ಕೆಲಸ ಮಾಡ್ತಿದ್ದೀರಾ ಅದರಲ್ಲಿ ಒಂದು ಜೀವ ಕೊಡಿ. ನೀವೇನೇ ಕೆಲಸ ಮಾಡಿದ್ರು ಅದಕ್ಕೊಂದು ಜೀವ ಕೊಡಿ, ಒಂದು ಲೈವ್ಲಿ ಟಚ್ ಕೊಡಿ. ಓಕೆ, ದಿಸ್ ದ ಫಸ್ಟ್ ಮೆಸೇಜ್. ನಮಗೆ ನೋಡೋಣ ಕಾರ್ಡ್ಸ್ ಏನು ಹೇಳುತ್ತೆ ಅಂತ. ಇಲ್ಲಿ ಯಾರಾದರೂ ಅರ್ತ್ ಸೈನ್ ಅವ್ರಿದ್ದೀರಾ, ಟಾರಸ್, ವರ್ಗೋ, ಕ್ಯಾಪ್ರಿಕಾನ್, ಅರ್ತ್ ಸೈನ್. ಇಲ್ಲಿ ಯಾರಾದರೂ ಕ್ರಾಸ್ ವಾಚರ್ ಇದ್ದರೆ, ಇಲ್ಲಿ ಯಾರೋ ಕ್ರಾಸ್ ವಾಚರ್ಸ್ ಇದ್ದೀರಾ ಅಂದರೆ ನಿಮ್ಮ ಹಸ್ಬೆಂಡ್ಗೋ ಅಥವಾ ನಿಮ್ಮ ಮಗಳಿಗೋ ಅಥವಾ ನಿಮ್ಮ ಇನ್ಯಾರಿಗೋ ನೀವು ಈ ರೀಡಿಂಗ್ನ ನೋಡ್ತಾ ಇದ್ದರೆ ನಿಮ್ಮ ಒಂದು ಇಂಪ್ಯಾಕ್ಟ್ ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಸ್ನವ್ರು ಯಾರ್ಯಾರಿದ್ದಾರೆ ಅವ್ರಿಗೆ ತುಂಬ ಇದೆ. ಓಕೆ, ಸೊ ನಿಮ್ಮ ಇನ್ಫ್ಲೂಯೆನ್ಸ್, ನಿಮ್ಮ ಒಂದು ಥಾಟ್ಸ್ನ ಅವ್ರ ಮೇಲೆ ಹೇರಕ್ಕೆ ಹೋಗ್ಬೇಡಿ. ನೋಡೋಣ ಇನ್ನೇನು ಬರುತ್ತೆ. ಮೂನ್, ಕ್ರಿಯೇಟಿವ್ ಎನರ್ಜಿ. ಇದು ಆವಾಗಲೇ ಈ ಕಾರ್ಡ್ ಬಂತು, ಬಟ್ ನಾನು ಅದನ್ನು ಬೇಡ ಅಂತ ಹೇಳಿ ವಾಪಸ್ ಹಾಕಿದೆ, ಮತ್ತೆ ಬಂತು. ಓಕೆ, ಯಾರೋ ಏನೋ ಮಾಡಿದ್ರು, ಯಾರೋ ಏನೋ ಅಂದರು ಅಂತ ತಲೆ ಕೆಡಿಸ್ಕೊಂಡು ನಿಮ್ಮ ಗ್ರೋತ್ ನೀವು ನಿಲ್ಲಿಸ್ಕೊಬಿಟ್ರೆ ಅದು ಅವ್ರ ತಪ್ಪಲ್ಲ, ನಿಮ್ಮದೇ ತಪ್ಪು. ಆದಷ್ಟು ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರಾ ಅಥವಾ ಎಲ್ಲಿದ್ದೀರಾ ಅಲ್ಲಿ ಹೆಲ್ದಿ ಕಾಂಪಿಟೇಷನ್ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅನಾವಶ್ಯಕವಾಗಿ ಯಾರ್ಯಾರನ್ನೋ ಕೆಣಕಿ ಮೈ ಮೇಲೆ ಎಳ್ಕೋಬೇಡಿ. ಹೋಗಿದ್ದು ಹೋಯಿತು, ಇರೋದ್ರ ಕಡೆ ಗಮನ ಕೊಡಿ. ಫ್ಯಾಮಿಲಿ ಕಡೆ ಗಮನ ಕೊಡಿ ಪ್ಲೀಸ್, ನಿಮ್ಮ ಮಕ್ಕಳ ಕಡೆ ಗಮನ ಕೊಡಿ. ನಂಗೆ ಗೊತ್ತು ಇದು ಕ್ಯಾರಿಯರ್, ಜಾಬ್ ಆ್ಯಂಡ್ ಫಿನಾನ್ಸಸ್ ರೀಡಿಂಗ್ ಅಂತ, ಆದರೆ ನನಗೆ ನಿಮ್ಮ ಫ್ಯಾಮಿಲಿ ಲೈಫಲ್ಲಿ, ಪರ್ಸ್ನಲ್ ಲೈಫಲ್ಲಿ ಯಾವುದೇ ಥರ ಖುಷಿ ಕಾಣಿಸ್ದೇ ಇರೋದ್ರಿಂದ ಅದು ನಿಮ್ಮ ಕ್ಯಾರಿಯರ್ ಲೈಫ್ಗೂ ಇಂಪ್ಯಾಕ್ಟ್ ಆಗ್ತದೆ. ಸ್ಪೆಷಲಿ ನಿಮ್ಮ ಮಕ್ಕಳ ವಿಷಯವಾಗಿ ನೀವು ತುಂಬ ಚಿಂತೆ ಮಾಡ್ತಿದ್ರೆ ತಲೆ ಕೆಡಿಸ್ಕೋಬೇಡಿ. ಅವ್ರಿಗೇನು ಆಗಬೇಕಂತಿರುತ್ತೋ ಅದು ಆಗೇ ಆಗುತ್ತೆ.
ನೀವು ಏನೋ ಒಂದು ಬಲವಂತ ಮಾಡಿ ಅವ್ರನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡ್ಬಿಡೋದ್ರಿಂದ ಖಂಡಿತ ನೀವೇನೂ ಸಾಧಿಸಲ್ಲ. ಪ್ಲೀಸ್ ಈ ಕಂಟ್ರೋಲಿಂಗ್ ಎನರ್ಜಿನಲ್ಲಿದ್ದರೆ ದಯವಿಟ್ಟು ಹೊರಗೆ ಬನ್ನಿ. ನಿಮ್ಗೆ ಅನ್ನಿಸ್ತಿದೆ ನೀವು ಗೆಲ್ತಿದ್ದೀರಾ ಅಂತ, ಬಟ್ ನಿಮಗೇ ನೀವು ಹರ್ಟ್ ಮಾಡ್ಕೋತಾ ಇದ್ದೀರಾ. ಇಲ್ಲಿ 5 ಸ್ವಾಟ್ಸ್ ಇದೆ, ಅವನ ಹತ್ರ 3 ಸ್ವಾಟ್ ಅವ್ನು ಗೆದ್ದುಬಿಟ್ಟಿದ್ದಾನೆ ಅಂತ ಅನ್ಕೋತಾ ಇದ್ದಾನೆ. ಬಟ್ ಅಲ್ಲಿ ಅವ್ನು ಗೆದ್ದಿಲ್ಲ, ಅವ್ನಿಗೆ ಅವ್ನು ನೋವು ಮಾಡ್ಕೋತಾ ಇದ್ದಾನೆ. ಹಿಸ್ ಹಾರ್ಟ್ ಇಸ್ ಓನ್ಲಿ ಉಂಡೆ. ಅವನಿಗೆ ನೋವು ಮಾಡೋದ್ರ ಜೊತೆಗೆ ಅವ್ನ ಜೊತೆಗಿರೋರ್ನೂ ನೋವು ಮಾಡ್ತಿದ್ದಾನೆ ಅವನು, ಅಲ್ವಾ? ಸೊ ಈ ತಪ್ಪು ನೀವು ಮಾಡ್ತಾ ಇದ್ದೀರ. ಸ್ವಾರ್ಥ ಇರಬೇಕು, ಒಂದು ಮಟ್ಟಕ್ಕೆ ಸ್ವಾರ್ಥ ಬೇಕು. ಆದರೆ ಎಲ್ಲರೂ ಬೇಜಾರು ಮಾಡಿ ಹರ್ಟ್ ಮಾಡಿ ಇವನು ಏನಪ್ಪ ಇವ್ರ ಹತ್ರ ಹೋಗ್ಲೇಬಾರ್ದು ನಾವು ಅಂತ ನಿಮ್ಮ ಬಗ್ಗೆ ನೀವೇ ಅಸಹ್ಯ ಪಡಿಸ್ಕೊಂಡು ಜಿಗುಪ್ಸೆ ಬರೋಂಗೆ ಮಾಡ್ಕೊಂಬಿಡೋ ಅಷ್ಟು ಸೆಲ್ಫಿಶ್ನೆಸ್ಸು ಒಳ್ಳೆಯದಲ್ಲ. ನನಗೆ ನನ್ನ ಕೆರಿಯರಲ್ಲಾಗಲಿ ಜಾಬಲ್ಲಾಗಲಿ ಯಾವುದೇ ಥರ ಖುಷಿ ಕಾಣಿಸ್ತಿಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಬ್ರಿಂಗ್ ಅ ಕ್ರಿಯೇಟಿವ್ ಎಲಿಮೆಂಟ್ ಟು ಇಟ್. ಅಂದರೆ ನೀವು ಒಂದು ಹೊಸತನ ಅಲ್ಲಿಗೆ ತರೋ ತನಕ ನಿಮ್ಗೇನು ಹೊಸದು ಸಿಗಲ್ಲ. ನೀವು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ನೀವು ಕೊಡ್ದಿರಾ, ನೀವು ಅದಕ್ಕೆ ನೀರು ಹಾಕ್ದಿರಾ, ಗಿಡಕ್ಕೆ ನೀರು ಹಾಕ್ದಿರಾ, ಏನೂ ಮಾಡ್ದಿರಾ, ಗಿಡ ನಿಮ್ಗೆ ಹಣ್ಣು ಕಾಯಿ ಹೂವು ಎಲ್ಲ ಕೊಡಬೇಕು ಅಂತ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಹೌದಲ್ವಾ? ನಿಮ್ಮ ಕಡೆಯಿಂದ ಎಫರ್ಟ್ಸು ಝೀರೋ ಇದೆ, ಸರಿನಾ? ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಜವಾಬ್ದಾರಿ ಆಯಿತು ಅಂತ ನೀವು ಮಾಡ್ಕೊಂಡು ಹೋದರೆ ಖಂಡಿತ ನಿಮ್ಮ ಆಫೀಸಲ್ಲಿ, ನಿಮ್ಮ ಆಫೀಸ್ ಕೆಲಸದ ಜಾಗದಲ್ಲಿ ಜನನೂ ಹಾಗೆ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ. ಅವ್ರು ಯಾಕೆ ನಿಮ್ಗೆ ಎಕ್ಸ್ಟ್ರಾ ಮರ್ಯಾದೆ ಕೊಡೋಕ್ಕೆ ಬರ್ತಾರೆ? ನೀವೇನಾದರೂ ಎಕ್ಸ್ಟ್ರಾ ಜನಕ್ಕೆ ಮಾಡಿದ್ರೆ ಅಲ್ವಾ ಅವ್ರು ನಿಮಗೆ ಮಾಡೋದು, ಹೌದಾ ಅಲ್ವಾ? ಇಲ್ಲಿ ಇದು ಕ್ವೀನ್ ಆಫ್ ಕಪ್ಸ್. ಯೂಶಲಿ ನಾನು ಇದನ್ನು ಸೆಲ್ಫ್ ಲವ್ ಅಂತ ಹೇಳ್ತೀನಿ, ಬಟ್ ಇಲ್ಲಿ ಓವರ್ ಸೆಲ್ಫ್ ಕೇರ್ ಆಗಿಬಿಡ್ತಿದೆ. ಇಲ್ಲಿ ಸೆಲ್ಫ್ ಲವ್ವೂ ಇಲ್ಲ, ಏನೂ ಇಲ್ಲ. ಇಲ್ಲಿ ಲವ್ಗಿಂತ ಜಾಸ್ತಿ ನಿಮ್ಮ ಬಗ್ಗೆ ನಿಮಗೆ ಪ್ರೈಡ್ ಜಾಸ್ತಿ ಅನ್ನಿಸ್ತಿದೆ. ದಿಸ್ ಇಸ್ ಗಿವಿಂಗ್ ಮಿ ಲಾಟ್ ಆಫ್ ನೆಗೆಟಿವ್ ವೈಬ್ಸ್. ತುಂಬ ಪ್ರೈಡ್ ಒಳ್ಳೇದಲ್ಲ. ಇಲ್ಲಿ ನೋಡಿ 9 ಆಫ್ ವಾಂಡ್ಸ್ ಇದೆ, ಇಲ್ಲಿ ಏಸ್ ಆಫ್ ವಾಂಡ್ಸ್ ಇದೆ. ಇನ್ನು ಒಂದು ವಾಂಡ್ ಇದಕ್ಕೆ ಸೇರಿಬಿಟ್ರೆ 10 ಆಫ್ ವಾಂಡ್ಸ್ ಆಗಿಬಿಟ್ಟು ಒಂದು ಸೈಕಲ್ ಕಂಪ್ಲೀಷನ್ ಆಗೋಕ್ಕಿದೆ. ಆದರೆ ನೀವು ಹಠ ಮಾಡಿಕೊಂಡು ಬರ್ತಾ ಇರೋ ಆಪರ್ಚುನಿಟಿಗೆ ನೀವು ಇಸ್ಕೊಳ್ದಿರಾ ಅದಕ್ಕೆ ದೋಷನ ಬೇರೆಯವ್ರ ಮೇಲೆ ಅಥವಾ ಯೂನಿವರ್ಸ್ ಮೇಲೆ ಅಥವಾ ದೇವ್ರ ಮೇಲೆ ಹಾಕಿದ್ರೆ ಯಾರು ತಪ್ಪದು? ಆ ತಪ್ಪು ಮಾಡ್ಕೋಬೇಡಿ. ಸೈಕಲ್ಸ್ ಕಂಪ್ಲೀಟ್ ಆಗೋಕ್ಕಿದೆ ಅಂದರೆ ಅದನ್ನು ಮುಗಿಸಿ. ಹೌದು, ಕಷ್ಟ ಆಗುತ್ತೆ, ನನಗೆ ಗೊತ್ತು. ಒಂದು ಸ್ವಲ್ಪನಾದರೂ ತಡ್ಕೊಂಡು, ಆ ಒಂದು ಟೈಮ್ ತನಕ ತಡ್ಕೊಂಡು ಅದನ್ನು ಮುಗಿಸಿದ್ರೆ ಒಂದು ಸೈಕಲ್ ಕಂಪ್ಲೀಷನ್ ಆಗುತ್ತೆ. ಇನ್ನೊಂದೇನೋ ಹೊಸದು ನಿಮಗೆ ಸಿಗುತ್ತೆ. ಹೊಸದು ಸಿಗೋದ್ರಿಂದ ನಿಮಗೆ ಒಂದು ಹೊಸ ಎಕ್ಸೈಟ್ಮೆಂಟ್, ಒಂದು ಹೊಸ ಉತ್ಸಾಹ ಬರುತ್ತೆ. ಜಸ್ಟ್ ಬಿಕಾಸ್ ನಿಮ್ಗೆ ಆ ಸೈಕಲ್ ಮುಗೀತಿಲ್ಲ, ನಾನು ಅದರಲ್ಲೇ ಸ್ಟಕ್ಕಾಗಿದ್ದೀನಿ, ಏನಪ್ಪ ಇದು ಜೀವನನೇ ಬೇಡ ಅಂದ್ಬಿಟ್ರೆ ಲಾಸ್ ನಮಗಲ್ಲ, ನಿಮಗೆ. ಆಯಿತಾ? ಪ್ರಾಬ್ಲಮ್ಸ್ ಇದ್ದಿದ್ದೆ, ಎಲ್ಲರ ಮನೆಯಲ್ಲೂ ಪ್ರಾಬ್ಲಮ್ಸ್ ಇದ್ದಿದ್ದೆ. ಅದನ್ನು ಫೇಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅರ್ಥ ಆಗಿದೆ ಅನ್ಕೋತೀನಿ. ನಂಗೆ ಭಾರಿ ಕೋಪ ಬರ್ತಿದೆ ನನಗೆ. ಯಾಕೆಂದರೆ ಇಲ್ಲಿ ಪ್ರಾಬ್ಲಮ್ ಎಲ್ಲನೂ ನಿಮಗೆ ನೀವು ಕ್ರಿಯೇಟ್ ಮಾಡ್ಕೋತಿರೋದೇ ಜಾಸ್ತಿ. ಮಕರ, ಕನ್ಯಾ ಮತ್ತು ವೃಷಭ ರಾಶಿಗೂ ಹೇಳಿದೆ, ನಿಮ್ಮ ತಲೆಯಲ್ಲಿ ಕಸ ತುಂಬಿದೆ, ಅದನ್ನು ತೆಗೀರಿ ಫಸ್ಟು ಅಂತ. ಆದರೆ ಅವ್ರಿಗೆ ಅಟ್ಲೀಸ್ಟ್ ಒಂದು ಹುಮ್ಮಸ್ಸಿತ್ತು ನನಗೇನೋ ಮಾಡಬೇಕಂತ ಹೇಳಿ. ನಿಮ್ಮಲ್ಲಿ ಅದು ಕಾಣಿಸ್ತಿಲ್ಲ, ನೆಪ ಮಾಡ್ಕೊಂಡು ಕೂತಿದ್ದೀರಾ ಅನಿಸುತ್ತೆ. ಎಲ್ಲದಕ್ಕೂ ನೆಪ ಮಾಡೋದು, ಇದಾಗಿಲ್ಲ, ಅದಿಲ್ಲ, ಇದು ಬಂದಿಲ್ಲ ಅಂದ್ಕೊಂಡು ಕೂತು ನಿಮ್ಮನ್ನು ನೀವು ಸಮರ್ಥಿಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಲಾಸು ಬೇರೆ ಯಾರಿಗೂ ಅಲ್ಲ, ನಿಮಗೇನೆ. ಸಮರ್ಥಿಸ್ಕೊಳ್ಳೋದ್ರಿಂದ ಏನೂ ಸಿಗಲ್ಲ. ಬೇರೆಯವ್ರಿಗೂ ಬೇಜಾರು ಮಾಡ್ತೀರಾ, ನಿಮಗೂ ಬೇಜಾರು ಮಾಡ್ಕೋತೀರಾ. ನಿಮ್ಮ ಮನೆ ಹೆಣ್ಮಕ್ಳು ಮಾತು ದಯವಿಟ್ಟು ಕೇಳಿ. ನೀವೇ ಹುಡುಗಿರಾಗಿದ್ದರೆ ನಿಮ್ಮ ಅಮ್ಮನ ಮಾತು ಕೇಳಿ, ನಿಮ್ಮ ಅಕ್ಕನ ಮಾತು ಕೇಳಿ. ಕ್ವೀನ್ ಆಫ್ ಕಪ್ಸ್ ಇದೆ, ಮೂನ್ ಇದೆ, ಅವರು ತುಂಬ ಹರ್ಟ್ ಆಗಿದ್ದಾರೆ. ಹೆಣ್ಮಕ್ಳಿಗೆ ಬೇಜಾರು ಮಾಡ್ಲಿಕ್ಕೆ ಹೋಗಬೇಡಿ. ಹೆಣ್ಮಕ್ಳು ಕೋಪ ಯಾವಾಗಲೂ ತಡ್ಕೊಳ್ಳಿಕ್ಕಾಗಲ್ಲ, ಸರಿನಾ? ಅವ್ರ ಮಾತು ಕೇಳಿ, ಅವರಿಂದ ಗೈಡೆನ್ಸ್ ಬರುತ್ತೆ, ಸಪೋರ್ಟ್ ಬರುತ್ತೆ, ಎಮೋಷ್ನಲ್ ಸ್ಟೆಬಿಲಿಟಿ ಬರುತ್ತೆ. ನಿಮ್ಮ ಎಮೋಷನ್ಸ್ ಮೇಲೆ ನಿಮಗೆ ಕಂಟ್ರೋಲ್ ಬಂತು ಅಂತ ಆದರೆ ಆಟೋಮ್ಯಾಟಿಕಲಿ ನಿಮ್ಮ ಕೆರಿಯರಲ್ಲೂ ಚೇಂಜಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫಿನಾನ್ಸಸ್ ಫಾರ್ ನೌ ಸ್ಟೇಬಲ್ ಇಲ್ಲ, ನಂಗೆ ಗೊತ್ತು. ಅಕಸ್ಮಾತ್ ಸ್ಟೇಬಲ್ ಇದೆ ಅಂದರೂ ನೀವು ಮಾಡ್ತಾ ಇರೋ ಕೆಲಸದ ಬಗ್ಗೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾಕೆ? ನೀವು ನಿಮ್ಮದು ಒಂದು ಕ್ರಿಯೇಟಿವ್ ಎಲಿಮೆಂಟ್ನ ಅದಕ್ಕೆ ಆ್ಯಡ್ ಮಾಡ್ತಿಲ್ಲ. ಖುಷಿ ಹುಡುಕೋಬೇಕಾಗತ್ತೆ, ಅದೆಲ್ಲಿಂದಾನೂ ಬರಲ್ಲ, ಎಲ್ಲಿಂದಾನೂ ಸಿಗಲ್ಲ. ಆದಷ್ಟು ಆರ್ಗ್ಯುಮೆಂಟ್ಸಿಂದ ದೂರ ಇರಿ. ಎಲ್ಲನೂ ಸಾಧಿಸ್ಕೊಳಕ್ಕೆ ಹೋಗಬೇಡಿ. ತುಂಬ ಮಾತಾಡಿ ಇರೋದನ್ನು ಹಾಳು ಮಾಡ್ಕೊಳ್ಳೋ ಅಂತ ತಪ್ಪು ಮಾಡ್ಲಿಕ್ಕೆ ಹೋಗಬೇಡಿ, ಆಯಿತಾ? ಮಾತಿಂದಾನೇ ಬೇಜಾರಾಗೋದು ಜಾಸ್ತಿ. ನಿಮಗೂ ಬೇಜಾರಾಗುತ್ತೆ, ಬೇರೆಯವರು ನಿಮಗೆ ಬೇಜಾರು ಮಾಡ್ತಾರೆ.
ಓಕೆ, ಅನಾವಶ್ಯಕವಾಗಿ ಆರ್ಗ್ಯುಮೆಂಟ್ಸಲ್ಲಿ ಬೀಳ್ಬೇಡಿ ಆಫೀಸ್ ಜಾಗದಲ್ಲಿ, ಕೆಲಸದ ಜಾಗದಲ್ಲಿ. ಆ್ಯಂಡ್ ಚಿಟ್ ಫಂಡ್ಸ್ ಏನಾದರೂ ಇದ್ದರೆ, ಚೀಟಿ ದುಡ್ಡು ಏನಾದರೂ ಹಾಕ್ಕೊಂಡಿದ್ರೆ ಸುಮ್ಮನೆ ಬ್ಲೈಂಡಾಗಿ ನಂಬಿ ಹಾಕ್ಬಿಡೋ ಅಂಥ ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ರಿಸ್ಕ್ ತೊಗೋಬೇಡಿ. ನಿಮಗೆ ರಿಸ್ಕ್ ತೊಗೊಳಕ್ಕೆ ಬರಲ್ಲ. ಆ್ಯಂಡ್ ಇದು ಒಳ್ಳೆ ಟೈಮ್ ಕೂಡ ಅಲ್ಲ ರಿಸ್ಕ್ ತೊಗೊಳಕ್ಕೆ. ನಿಮಗೆ ನಿಮ್ಮದೇ ಆದಂಥ ಒಂದಷ್ಟು ಧೋರಣೆಗಳಿದ್ದರೆ ಅದನ್ನು ಬಿಟ್ಬಿಡಿ. ಒಂದು ಸ್ವಲ್ಪ ಇವಾಗ ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆ ಅರ್ಥ ಆಗಲ್ಲ. ಅರ್ಥ ಆಗಿಲ್ಲ ಅಂತಂದಾಗ ಯಂಗ್ಸ್ಟರ್ನ ಹೋಗಿ ಕೇಳಬೇಕಾಗುತ್ತೆ, ಕೇಳಿ ಅದೇನು ಅಂತ ತಿಳ್ಕೊಬೇಕಾಗುತ್ತೆ. ಪ್ರತಿ ಸಲ ನನಗೆ ಎಲ್ಲ ಗೊತ್ತಿದೆ ಅನ್ನೋಂಗಿದ್ರೆ, ನನಗೆ ಎಲ್ಲ ಗೊತ್ತಿದೆ ಅಂತ ಹಠ ಮಾಡ್ಕೊಂಡು ಕೂತ್ಕೊಂಡ್ರೆ ಹೋಗು ಅಂತ ಎಲ್ಲ ಬಿಟ್ಟು ಹೋಗ್ತಾರೆ. ಅವಾಗ ಆಬ್ವಿಯಸ್ಲಿ ಬೇಜಾರಾಗೇ ಆಗುತ್ತಲ್ವ. ಗೊತ್ತಿಲ್ಲ ಅಂತಂದರೆ ಕೇಳಿ ತಿಳ್ಕೊಳ್ಳಿ, ಆಯಿತಾ? ಇಲ್ಲ ಗೂಗಲಲ್ಲಿ ನೋಡಿ ತಿಳ್ಕೊಳ್ಳಿ, ಎಲ್ಲಿಂದನೂ ತಿಳ್ಕೊಂಡು ಮಾತಾಡಿ, ಅನಾವಶ್ಯಕವಾಗಿ ಮಾತಾಡಬೇಡಿ. ಆ್ಯಂಡ್ ಇರೋದ್ರ ಕಡೆ ಗಮನ ಕೊಡ್ರಿ. 3 ಕಪ್ ಬಿದ್ದೋಗಿದೆ ನಂಗೆ ಗೊತ್ತು, ಆದರೆ 2 ಕಪ್ ಇದೆ. ಇರೋದನ್ನಾದರೂ ಉಳಿಸ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ಹೋಗಿದ್ದೋಯ್ತು, ಆಗಿದ್ದಾಗೋಯ್ತು, ಬಿಟ್ಬಿಡಿ ಅದನ್ನು. ಅದ್ರ ಬಗ್ಗೆ ಬೇಜಾರು ಮಾಡಿಕೊಂಡು ಚಿಂತೆ ಮಾಡೋದ್ರಿಂದ ಅರ್ಥ ಇಲ್ಲ. ಇಲ್ಲಿ ಮದುವೆ ವಿಷಯವಾಗಿ ಯಾರಿಗಾದ್ರೂ ಫಿನಾನ್ಷಿಯಲಿ ಪ್ರಾಬ್ಲಮ್ ಆಗ್ತಿದೆ, ಕೆಲಸ ಇಲ್ಲ, ಅದಕ್ಕೆ ನನಗೆ ಮದುವೆ ಆಗ್ತಿಲ್ಲ, ಈ ಥರ ಎಲ್ಲ ಏನಾದರೂ ಚಿಂತೆ ಇದ್ದರೆ ದಯವಿಟ್ಟು ಮದುವೆ ವಿಷಯವಾಗಿ ತಲೆ ಕೆಡಿಸ್ಕೋಬೇಡಿ. ಫಸ್ಟು ನಾವು ಇಂಪಾರ್ಟೆಂಟ್, ಸೆಲ್ಫ್ ಇಸ್ ವೆರಿ ಇಂಪಾರ್ಟೆಂಟ್. ದುಡ್ಡು ಬರುತ್ತೆ ಹೋಗುತ್ತೆ, ಮದುವೆ ಆಗಬೇಕಂತಿದ್ರೆ ಆಗೇ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಯಿತಾ? ಫಸ್ಟು ನಾವು ಏನು ಮಾಡ್ತಿದ್ದೀವಿ, ನಾವು ಹೆಂಗೆ ಇದ್ದೀವಿ, ನಾನು ಕರೆಕ್ಟಾ, ಬೇರೆಯವ್ರು ನನ್ನ ತಪ್ಪಂತ ತೋರ್ಸೋಕ್ಕೆ ಮುಂಚೆ ನಾನು ಕರೆಕ್ಟಾ, ಅದನ್ನು ಫಸ್ಟ್ ವೆರಿಫೈ ಮಾಡ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ನೀವು ರೀಸೆಂಟಾಗಿ ಎಲ್ಲಾದರೂ ರಿಸೈನ್ ಮಾಡ್ಬೇಕು ಅನ್ಕೋತಿದ್ರೆ, ರೆಸಿಗ್ನೇಷನ್ ಕೊಡ್ಬೇಕು ಅನ್ಕೋತಿದ್ರೆ, ಹೊಸ ಕೆಲ್ಸಕ್ಕೆ ಜಾಯ್ನ್ ಆಗೋಣ, ಅಥವಾ ಫ್ರೀಲಾನ್ಸಿಂಗಲ್ಲಿ ನಾನು ಏನಾದರೂ ಮಾಡ್ತೀನಿ, ಯಾರ ಅಂಡರಲ್ಲೂ ನಂಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ಸೊ ಕೆಲಸ ಬಿಟ್ಬಿಡ್ಬೇಕು. ಸೊ ನೀವು ಇವಾಗ ಕೆಲಸ ಬಿಡಬೇಕಂತಿದ್ರೆ ಖಂಡಿತ ಬಿಡಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ನಿಮ್ಗಿನ್ನೂ ಎಕ್ಸ್ಪೀರಿಯನ್ಸ್ ಕಮ್ಮಿ. ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದ್ರೂ ನನಗೆ 40 ವರ್ಷ ಕೆಲಸ ಮಾಡಿದ್ದೀನಿ, ನಾನು 50 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಅಂತ ಹೇಳಿದ್ರು ಇವಾಗಿನ ಹೊಸ ಜನ್ರೇಷನಿಗೆ ನೀವು ಅಪ್ಡೇಟ್ ಆಗಿಲ್ಲ, ಭಾರಿ ಕಷ್ಟ ಆಗುತ್ತೆ ನಿಮಗೆ, ಹೇಳಿದ್ದೀನಿ. ಗೊತ್ತಿಲ್ಲದೆ ಇರೋದಕ್ಕೆ ಕೈ ಹಾಕಕ್ಕೆ ಹೋಗಬೇಡಿ. ಅಥವಾ ಯಾವುದೋ ಒಂದು ಹಳೆಯ ಫಾರ್ಮಲ್ ಸೆಟ್ಟಿಂಗ್ ಇಟ್ಕೊಂಡೆ ನಾನೇನೋ ಹೊಸದಾಗಿ ಬಿಸ್ನೆಸ್ ಮಾಡ್ತೀನಿ ಅಂದರೆ ಅದು ಆಗದೆ ಇರೋ ಕೆಲಸ. ನಿಮಗೆ ಹೊಸದನ್ನು ತಿಳ್ಕೊಂಡು ಕಲ್ತ್ಕೊಂಡು ಮಾಡೋ ಕೆಪಾಸಿಟಿ ಇದೆ ಅಂದರೆ ಮಾತ್ರ ಹೋಗಿ, ಆಯಿತಾ? ಇಲ್ಲ ಇರೋ ಕೆಲಸನೇ ಕಂಟಿನ್ಯೂ ಮಾಡಿ. ಹೌದು, ಎಲ್ಲ ಥರ ಜನ ಇರ್ತಾರೆ, ಎಲ್ರಿಗೂ ನಾವು ಒಪ್ಪಿಸ್ಕೊಂಡು ಎಲ್ಲರಿಗೂ ಅರ್ಥ ಮಾಡಿಸ್ಕೊಂಡು ಕೂತಿರೋಕ್ಕಾಗಲ್ಲ, ಹೌದಲ್ವಾ? ಹಾಗಾಗಿ ನೀವು ನಿಮ್ಗೆ ಎಷ್ಟು ಬೇಕು ಜಾಣ್ತಂದಲ್ಲಿ ಅಷ್ಟು ಕೆಲಸ ಮುಗಿಸ್ಕೊಂಡು ಹೋಗೋದು ನೋಡಿ, ಸರಿನಾ? ಇಲ್ಲಿ ಯಾರೋ ನಿದ್ದೆ ಮಾಡ್ತಿಲ್ಲ ಕರೆಕ್ಟಾಗಿ. ರಾತ್ರಿ ನಿದ್ದೆ ಮಾಡದೇ ಇರೋದ್ರಿಂದ ಬೆಳಗ್ಗೆ ಕೆಲಸ ಮಾಡ್ಲಿಕ್ಕೆ ಮೂಡಿರ್ತಾ ಇಲ್ಲ. ಯಾಕೆ? ಯಾಕೆ? ರಾತ್ರಿ ಮಲಗಿದ್ರು ಏನೇನೋ ಕನಸು ಬೀಳುತ್ತೆ, ಸರಿಗೆ ನಿದ್ದೆ ಆಗ್ತಿಲ್ಲ ನನಗೆ, ಸೊ ನೆಕ್ಸ್ಟ್ ಕೆಲ್ಸಕ್ಕೆ ಹೋಗಬೇಕು. ಸೊ ಕೆಲ್ಸಕ್ಕೆ ಹೋದರೆ ಅಲ್ಲೂ ಏನೂ ಮೂಡಿಲ್ಲ ಕೆಲಸ ಮಾಡಲಿಕ್ಕೆ. ಯಾಕೆ? ನಿದ್ದೆ ಆಗಿಲ್ಲ. ಓಕೆ, ನೀವು ಮಲಗೋ ಜಾಗ ಚೇಂಜ್ ಮಾಡಿ, ನಿಮ್ಗೆಲ್ಲಿ ಕಂಫರ್ಟೇಬಲ್ಲೋ ಅಲ್ಲಿ ಮಲಗಿ. ಬಲವಂತವಾಗಿ ಯಾರ್ದೋ ಫೋರ್ಸ್ಗೆ ಎಲ್ಲೋ ಮಲಗೋ ಅವಶ್ಯಕತೆ ಇಲ್ಲ. ನಿದ್ದೆ ಕರೆಕ್ಟಾಗಿ ಮಾಡಿ ಪ್ಲೀಸ್. ನೈಟ್ ಶಿಫ್ಟ್ ಹೋಗೋರು ಯಾರಾದರೂ ಇದ್ದರೆ ದಯವಿಟ್ಟು ಆದಷ್ಟು ನೈಟ್ ಶಿಫ್ಟ್ನ ಕಮ್ಮಿ ಮಾಡಿ ನಿಮ್ಮ ಹೆಲ್ತ್ ಕಡೆನೂ ಗಮನ ಕೊಡಿ. ಹೆಲ್ತ್ ಅಪ್ಸೆಟ್ ಆದರೆ ಆಟೋಮ್ಯಾಟಿಕಲಿ ಎಲ್ಲ ಅಪ್ಸೆಟ್ ಆಗುತ್ತೆ. ಓಕೆ, ಚೆನ್ನಾಗಿರೋದನ್ನು ನಮಗೆ ನೋಡೋಕ್ಕೆ ಕಾಣಬೇಕು ಅಂತಂದರೆ ನಾವು ಆರೋಗ್ಯವಾಗಿರಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಗೊತ್ತಾ, ತುಂಬ ಇಂಪೇಷಂಟ್ ಆಗ್ತೀವಿ. ನಿದ್ದೆ ಇಲ್ಲ ಅಂದರೆ ಹೊಟ್ಟೆ ತಿಂದಿದ್ದು ಜೀರ್ಣ ಆಗಲ್ಲ, ಹಾಗಾಗಿ ಸಿಟ್ಟು ಬರೋದು, ಕೋಪ ಬರೋದು, ಎಲ್ಲರ ಮೇಲೂ ರೇಗಾಡೋದು, ಇವೆಲ್ಲ ಆಗುತ್ತೆ. ಅದರಿಂದ ಮನಸ್ತಾಪ, ಮಿಸ್ಅಂಡರ್ಸ್ಟ್ಯಾಂಡಿಂಗು. ಸೊ ಫಸ್ಟು ನಿದ್ದೆ ಮಾಡಿ, ಅಲ್ಲಿಂದ ಶುರು ಮಾಡಿ. ಈಗಲೇ ಹೇಳ್ತಾ ಇದ್ದೀನಿ, ಕರೆಕ್ಟ್ ಟೈಮ್ಗೆ ಊಟ ಮಾಡಿ, ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡಿ. ಫಸ್ಟ್ ಅಲ್ಲಿಂದ ಶುರು ಮಾಡಿ ಪ್ಲೀಸ್. ಅದರಿಂದಾನೇ ಇದೆಲ್ಲ, ಈ ಹಠ, ಈ ಕೋಪ, ಈ ಬೇಡದೇ ಇರೋ ಬೇಜಾರು, ಇದೆಲ್ಲ ಎಮೋಷನ್ಸ್ ಬರೋದೇ ನಮ್ಮ ಒಂದು ಡಿಸಿಪ್ಲಿನ್ ಸರಿಗಿಲ್ಲ ಅಂತಂದರೆ. ಮಲಗೋ ಟೈಮಲ್ಲಿ ಮಲಗಬೇಕು, ತಿನ್ನೋ ಟೈಮಲ್ಲಿ ತಿನ್ನಬೇಕು, ಕೆಲಸ ಮಾಡೋ ಟೈಮಲ್ಲಿ ಮಾಡಬೇಕು. ಆಮೇಲೆ ವರ್ಕೌಟ್ ಮಾಡಿ, ಡೈಲಿ ಬೆಳಗ್ಗೆ ವರ್ಕೌಟ್ ಮಾಡಿ. ಓಕೆ, ನಾನು ನಿಮಗೆ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಲ್ಲ, ಬಿಕಾಸ್ ಈ ಜಲತತ್ವದವ್ರು ಯಾರು ಇರ್ತೀರಲ್ಲ, ನಿಮಗೆ ತುಂಬ ಚೆನ್ನಾಗಿ ಗೊತ್ತು ನಿಮ್ಮ ಮೈಂಡ್ ಸೈಲೆನ್ಸ್ ಏನು ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ನೀವು ಈ ಫಿಸಿಕಲ್ ವರ್ಲ್ಡಿಗೆ ಬಂದಾಗಲೇ ಡಿಸ್ಟರ್ಬ್ ಆಗೋದು ಜಾಸ್ತಿ.
ಓಕೆ. ಸೊ ಆದಷ್ಟು ವರ್ಕೌಟ್ ಮಾಡಿ ಡೈಲಿ, ಬೆಳಗ್ಗೆನೋ ಈವ್ನಿಂಗೋ ವಾಕಿಂಗೋ ಜಿಮ್ಮೋ ಯೋಗನೋ ಏನೋ ಒಂದು ಮಾಡಿ, ಪ್ರಾಣಾಯಾಮ ಮಾಡಿ. ಅದರಿಂದ ಇದೆಲ್ಲ ಬ್ಯಾಲೆನ್ಸ್ಗೆ ಬರುತ್ತೆ. ಕೋಪ ಬೇಕು ಮನುಷ್ಯನಿಗೆ, ಬಟ್ ಅವನನ್ನೇ ಅವ್ನು ನೋವು ಮಾಡ್ಕೊಳ್ಳೋಷ್ಟು ಬೇಡ, ಆಯಿತಾ. ಯಾವುದು ಲಿಮಿಟ್ ಕ್ರಾಸ್ ಆಗೋದು ಬೇಡ. ಆದರೆ ಯು ಹ್ಯಾವ್ ಟು ಥಿಂಕ್ ಔಟ್ ಆಫ್ ದ ಬಾಕ್ಸ್. ವೆರಿ ಸ್ಪೆಸಿಫಿಕಲಿ ಮೆನ್ಷನಿಂಗ್ ಕ್ರಿಯೇಟಿವ್ ಆಗಿದ್ದೀರಿ, ನೀವು ಕ್ರಿಯೇಟಿವ್ ಇದ್ದೀರಾ ತುಂಬ. ಹಾಗಾಗಿ ಇರೋ ಒಂದು ಫಾರ್ಮಲ್ ಸೆಟ್ಟಿಂಗ್ ಬಿಟ್ಟು ಏನಾದರೂ ಹೊಸದಾಗಿ ಯೋಚನೆ ಮಾಡಿ. ಏಂಜಲ್ ಕಾರ್ಡ್ಸಿಂದ ಏನಾದರೂ ಮೆಸೇಜ್ ಇದೆಯಾ ನೋಡೋಣ ಈಗ. ಪ್ಯೂರಿಫಿಕೇಶನ್, ಐ ಟೋಲ್ಡ್ ಯು. ಡಿಟಾಕ್ಸ್ ಮಾಡಿ. ಕಾಂಟ್ರಾಸ್ಟ್, ನರ್ಚರಿಂಗ್. You want more clear messages? Purification. Again, ನಾನು ಹೇಳ್ದಂಗೆ ಹೋಗಿದ್ದು ಬಿಟ್ಬಿಡಿ, ಇರೋದ್ರ ಕಡೆ ಗಮನ ಕೊಡಿ. ಯೋಗ ಮಾಡಿ, ಡಿಟಾಕ್ಸ್ ಮಾಡಿ. ಬಾಡಿಲಿ ಏನಾದರೂ ಬೇಡದೇ ಇರೋದಿದ್ರೆ ಅದನ್ನು ತೆಗೆದುಹಾಕಿ. ಸ್ವಿಮ್ಮಿಂಗ್ ಹೋಗಿ. ಪ್ಲೀಸ್ ಕನೆಕ್ಟ್ ವಿತ್ ವಾಟರ್ ಅಂತ ಹೇಳ್ತೀನಿ. ನಾನು ಯಾವಾಗಲೂ ಈ ಜಲತತ್ವದವ್ರಿಗೆಲ್ಲ ಅದೇ ಹೇಳೋದು, ನೀರು ಜೊತೆ ಕನೆಕ್ಟ್ ಆಗಿ ಚೆನ್ನಾಗಿ ನೀರು ಕುಡೀರಿ, ಆಯಿತಾ. ಚೆನ್ನಾಗಿ ನೀರು ಕುಡೀರಿ, ಸ್ವಿಮ್ಮಿಂಗ್ ಹೋಗಿ, ಆದಷ್ಟು ವಾಟರ್ ಜೊತೆಗೆ ಕನೆಕ್ಟ್ ಆಗಿ. ಮೂನ್ ಸ್ಟೋನ್ನ ಹಾಕ್ಕೋಬೋದು ನೀವು ಬೇಕಾದರೆ. ಓಕೆ. ಸೊ ಓದೋಣ ಇದರಲ್ಲಿ ಏನಿದೆ. ಬ್ಲೆಸ್ಸಿಂಗ್ಸ್ ಫ್ಲೋ ಥ್ರೂ ಮೀ ಲೈಕ್ ಅ ಹೀಲಿಂಗ್ ರಿವರ್ and I'm fluid, I'm pure and clean. I take the time I need to relax in the pool or bath. I drink the right amount of water to maintain a healthy body. So ನೀರು ಕುಡೀರಿ, ಸ್ವಿಮ್ಮಿಂಗ್ ಮಾಡಿ. ಓಕೆ. ಆದಷ್ಟು ನೀರು ಜೊತೆಗೆ ಕನೆಕ್ಟ್ ಆಗಿ. ದಟ್ ವಿಲ್ ಹೆಲ್ಪ್ ಯು ಪ್ಯೂರಿಫೈ. ನೆಕ್ಸ್ಟ್ ಕಾರ್ಡ್ ಬಂದು contrast. I courageously see through the darkness of adversity to make positive changes that light up my life. I know there is a light at the end of the tunnel. I see myself, situations and others clearly and participate in the transformation of negative to positive. I am cared for, loved and appreciated. My heart is open. I allow love to fill me up, body, mind and soul. I willingly nurture myself and others who truly need and want my nurturing. ನಾ ಹೇಳಿದೆ, ಫ್ಯಾಮಿಲಿ ಕಡೆ ಗಮನ ಕೊಡಿ. ನಿಮ್ಮನ್ನು ಯಾರು ಬೇಕಂತಾರೋ ಅವ್ರ ಹತ್ರ ಹೋಗಿ. ನಿಮ್ಮ ಸುತ್ತ ತುಂಬ ಬೇಡದೇ ಇರೋ ಜನನೂ ಇದ್ದಾರೆ. ನಿಮ್ಮಿಂದ ಕೆಲಸ ಆಗಬೇಕು ಅಂತ ನಿಮ್ಮ ಹತ್ರ ಇರೋ ಜನನೂ ಇದ್ದಾರೆ, ಆಯಿತಾ. ಆದಷ್ಟು ಅಂಥವ್ರ ಹತ್ರ ಎಷ್ಟು ಬೇಕೋ ಅಷ್ಟೇ ಇರಿ. ನಿಮಗೋಸ್ಕರ ನಿಜವಾಗ್ಲೂ ಯಾರಿದ್ದಾರೆ ಅವರ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ ಮೊದಲನೇದಾಗಿ. ಇನ್ನೊಂದು, ಅಗೇನ್ ನಾನು ಹೇಳ್ದಂಗೆ, ಆ ಒಂದು ಸ್ಪಾರ್ಕ್ ಇಲ್ಲ ನಿಮ್ಮಲ್ಲಿ, ಆ ಒಂದು ಕರೇಜ್ ಇಲ್ಲ. ನಾ ಮಾಡ್ತೀನಿ, ನಾ ಮಾಡಬಲ್ಲೆ, ನನಗಾಗುತ್ತೆ, ಆ ಒಂದು ಕರೇಜ್ ಇಲ್ಲ. ಅಥವಾ ಏನೋ ಹೊಸದಾಗಿ ಟ್ರೈ ಮಾಡೋಣ ಅನ್ನೋ ಒಂದು ಇದು ಕೂಡ ನಿಮ್ಮಲ್ಲಿಲ್ಲ. ಯಾಕೆ? ಹಿಂಗಿದ್ರೆ ಏನು ಮಾಡೋಕ್ಕೆ ಸಾಧ್ಯ ಕೆರಿಯರಲ್ಲಿ? ನಾನೇನು ಮಾಡಲ್ಲ, ಆದರೆ ಎಲ್ಲ ನನಗೆ ಬರಬೇಕು ಅಂದರೆ ಅದು ಹೆಂಗಾಗುತ್ತೆ? ಆಗಲ್ಲ ಅಲ್ವಾ? ಸೊ ಆದಷ್ಟು ಕ್ರಿಯೇಟಿವ್ ಆಗಿರೋಕ್ಕೆ ಟ್ರೈ ಮಾಡಿ. ನಂಗೆ ಗೊತ್ತು, ನಂಗೆ ಅದ್ರದ್ದು ಕ್ರೆಡಿಟೇ ಸಿಗಲ್ಲ, ನಾನು ಯಾಕೆ ಮಾಡಬೇಕು ಅಂತ ಕೇಳಲಿಕ್ಕೆ ಹೋದರೆ ನೀವು, ಕ್ರೆಡಿಟ್ ಇಂಪಾರ್ಟೆಂಟ್ ಅಲ್ಲ. ಓಕೆ. ನಿಮ್ಮ ಬ್ರೈನು ರಸ್ಟ್ ಹಿಡಿದೇ ಇರೋಂಗೆ ನೋಡ್ಕೊಳ್ಳಿ. ಓಕೆ. ಅದಕ್ಕೊಂದಷ್ಟು ಕೆಲಸ ಕೊಡಿ. ಅದು ರಸ್ಟ್ ಹಿಡಿದೇ ಇದ್ದರೆ ನೀವು ಯಾವತ್ತಿಗೆ ಬೇಕಾದರೂ ಅದನ್ನು ಉಪಯೋಗಿಸ್ಕೊಂಡು ನಿಮ್ಮ ಕ್ರೆಡಿಟ್ ನಿಮಗೆ ಸಿಗುತ್ತೆ. ಫಸ್ಟು ನೀವೇನನ್ನೋದನ್ನು ನೋಡ್ಕೊಳ್ಳಿ, ಆಮೇಲೆ ಇನ್ನೊಬ್ರ ಮೇಲೆ ಬ್ಲೇಮ್ ಮಾಡಿ. ಹಾಲೆಟ್, ಸ್ನೋಫ್ಲೇಕ್ ಒಬ್ಸಿಡಿಯನ್, ಕ್ರಿಸೋಫೇಸ್. ನಿಮ್ಮ ಹಾರ್ಟ್ ಚಕ್ರ ಮೇಲೆ ವರ್ಕ್ ಮಾಡಿ. ಯಾರಿಗೆ ಈ ಚಕ್ರ ಹೀಲಿಂಗ್ ಎಲ್ಲ ಬರುತ್ತೆ, ಯಾರು ರೇಖಿ ಎಲ್ಲ ಮಾಡ್ತೀರಾ, ಪ್ಲೀಸ್ ವರ್ಕ್ ಆನ್ ಯರ್ ಹಾರ್ಟ್ ಚಕ್ರ. ಓಕೆ. ಆದಷ್ಟು ಈ ಆಬ್ಸಿಡಿಯನ್ ಯೂಸ್ ಮಾಡಲಿಕ್ಕಾದರೆ ಮಾಡಿ. ಇದು ನಮ್ಮಲ್ಲಿರೋ ನೆಗೆಟಿವಿಟಿನ ತೆಗೆದುಹಾಕಲಿಕ್ಕೆ ಹೆಲ್ಪ್ ಮಾಡುತ್ತೆ, ಭಾಳ ಹೆಲ್ಪ್ ಮಾಡುತ್ತೆ. ಫೈನಲಿ ಏಂಜಲ್ಸಿಂದ ಏನಾದರೂ ಗೈಡೆನ್ಸ್ ಇದೆಯಾ ನೋಡೋಣ. ರೊಮ್ಯಾನ್ಸ್. Romance is not all about romance, it's about love. Okay. Romance antidangene, it's not all about physical romance. Romance also talks about love and creativity. Okay. ಒಂದು ರೊಮ್ಯಾನ್ಸ್ ಅಂತ ಆದಾಗ ಅಲ್ಲೊಂದು ಕ್ರಿಯೇಷನ್ ಆಗುತ್ತೆ. ಇಟ್ ಮೇ ಬಿ ಅ ಎಮೋಷನ್ ಆರ್ ಇಟ್ ಮೇ ಬಿ ಅ ನ್ಯೂ ಬೀಯಿಂಗ್ ದಟ್ ಇಸ್ ಟೇಕಿಂಗ್ ಬರ್ತ್. ಸೊ ಆ ಒಂದು ಕ್ರಿಯೇಟಿವಿಟಿ, ಆ ಒಂದು ಪ್ರಾಪರ್ ಇನ್ಯಾಂಗ್ ಬ್ಯಾಲೆನ್ಸ್ ಏನಿದೆ ಅಲ್ಲ, ಅದು ನಿಮಗೆ ಬೇಕಿದೆ. ಇದೆಂಥದ್ದು ಕ್ಯಾರಿಯರ್ ರೀಡಿಂಗ್ ಮಾಡ್ತಿದ್ದಾಳೆ, ರೊಮ್ಯಾನ್ಸ್ ಕಾರ್ಡ್ ಬಂದಿದೆ ಅಂತಂದರೆ, ರೊಮ್ಯಾನ್ಸ್ ಅಂತಂದರೆ ಫೆಮಿನೈನ್ ಆ್ಯಂಡ್ ಮಸ್ಕ್ಯುಲೈನ್. ಓಕೆ. ಸೇರಿದಾಗ ಅದು ರೊಮ್ಯಾನ್ಸ್ ಆಗುತ್ತೆ. ಸೊ ಆ ಫೆಮಿನೈನ್ ಆ್ಯಂಡ್ ಮಸ್ಕ್ಯುಲೈನ್ ಎಲಿಮೆಂಟ್ಸ್ ನಿಮ್ಮ ಒಳಗೆ ಏನಿದೆ ಅಲ್ಲ, ಅದನ್ನು ಒಂದು ಬ್ಯಾಲೆನ್ಸ್ ಇರ್ತಾನೆ, ಅದನ್ನು ಒಂದು ಅಲೈನ್ಮೆಂಟ್ ಇರ್ತಾನೆ. ಆವಾಗ
ನಿಮಗೆ ನಿಜ ಗ್ರೋತ್, ಚೇಂಜಸ್, ಹ್ಯಾಪಿನೆಸ್, ಖುಷಿ ಎಲ್ಲ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಪ್ಯೂರಿಫೈ ಮಾಡಿ. ಸಮಟೈಮ್ಸ್ ವಿ ಆಲ್ಸೋ ಸೇ ರೊಮ್ಯಾನ್ಸ್ ಇಸ್ ಆಲ್ಸೋ ಕೈಂಡ್ ಆಫ್ ವೇ ಫಾರ್ ಪ್ಯೂರಿಫಿಕೇಷನ್ ಅಂತ ಹೇಳ್ತೀವಿ. ಸೊ ಟ್ರೈ ಇಟ್ ಔಟ್. ಓಕೆ, ಚೆನ್ನಾಗಿ ನೀರು ಕೊಡಿರಿ, ನಿಮ್ಮ ಜೊತೆ ನೀವಿರಿ, ನಿಮಗೋಸ್ಕರ ಟೈಮ್ ಕೊಡಿ. ನನಗೇನು ಖುಷಿ ಕೊಡುತ್ತೆ, ಯು ಕ್ಯಾನ್ ಈವನ್ ಸೆಲ್ಫ್ ಗಿಫ್ಟ್. ನಿಮಗೆ ನೀವು ಒಂದಷ್ಟು ಗಿಫ್ಟ್ ತೊಗೊಂಬನ್ನಿ, ನಿಮ್ಮನ್ನು ನೀವು ಖುಷಿ ಪಡಿಸ್ಕೊಳ್ಳಿ, ನಿಮ್ಮ ಒಂದು ಫ್ಯಾಮಿಲಿನ ಖುಷಿ ಪಡಿಸಿ. ನಿಮಗೋಸ್ಕರ ಕಾಯ್ತಾ ಇರ್ತಾರೆ ಮನೇಲಿ ಅಂದರೆ ಅವ್ರಿಗೊಂದು ಗಿಫ್ಟ್ ತೊಗೊಂಡೋಗಿ ಕೊಡಿ, ಡ್ರೆಸ್ ಕೊಡಿಸಿ. ನ್ಯೂ ಇಯರ್ ಬರ್ತಿದೆ, ಕ್ರಿಸ್ಮಸ್ ಇದೆ. ಓಕೆ, ಸೊ ಆದಷ್ಟು ಆ ಒಂದು ಲವ್ನ ಸ್ಪ್ರೆಡ್ ಮಾಡಿ ನಿಮ್ಮ ಸುತ್ತಮುತ್ತ ಎನ್ವಿರಾನ್ಮೆಂಟಲ್ಲಿ. ಅದರಿಂದಾನು ಪ್ಯೂರಿಫಿಕೇಷನ್ ಆಗುತ್ತೆ, ನರ್ಚರಿಂಗ್ ಆಗುತ್ತೆ. ಸೊ ಇದಾಗಿತ್ತು ಕಟಕ, ವೃಶ್ಚಿಕ ಮತ್ತು ಮೀನ ರಾಶಿಯವರ ಕೆರಿಯರ್, ಜಾಬ್ ಮತ್ತು ಫಿನಾನ್ಸಸ್ ರೀಡಿಂಗ್. ಇದು ರೆಸನೇಟ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ಸ್ ಇಂಟ್ರೆಸ್ಟ್ ಇದ್ದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ಆ್ಯಂಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಓನ್ಲಿ 2 authentic ways. That is one, through the WhatsApp number which is given in the description box. ಎರಡನೇದು ನನ್ನ Instagram page Beauty of Divine Tarot. So these are the 2 authentic ways in which you can contact me. So please be careful from scammers. ಆ್ಯಂಡ್ ಹೀಗಂತ ಹೇಳ್ತಾ, ನಿಮ್ಮ ರೀಡಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನಾನು ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ನಿಮ್ಮ ಹೊಸ ರೀಡಿಂಗ್ನಲ್ಲಿ. ಅಲ್ಲಿವರೆಗೂ ಬೈ ಬಾಯ್.